ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಎಲ್ಲ ಆರೋಗ್ಯ ಸಮಸ್ಯೆಗೂ ಒಂದೇ ಒಂದು ಮಂತ್ರ ಸಾಕು ವೀಕ್ಷಕರೇ. ಓಂ ಶ್ರೀ ದುರ್ಗಾಯ ನಮಃ. ನನಗೆ ಸುಸ್ತು, ಆಯಾಸ, ಹಾಗೆ ಏನಾದರೂ ಅಶಕ್ತತೆ, ಹಾಗೆ ತಿಂದಾರ ಸರಿಯಾಗಿ ಜೀರ್ಣ ಆಗಲಿಲ್ಲ, ಏನೇ ಆದ್ರೂ ನಾನು ಮೊದಲು ಹೋಗಿ ಮಾಡೋದು ಸ್ನಾನ ಮಾಡ್ಕೊಂಬಂದು ಪದ್ಮಾಸನದಲ್ಲಿ 15 ನಿಮಿಷ ಕೂತ್ಕೊಂಡ್ರೆ ಸಾಕು. ಶ್ರೀ ದುರ್ಗಾ ಅಮ್ಮನ ಮುಂದೆ 15 ನಿಮಿಷದಲ್ಲಿ ನನಗೆ ಏನೇ ಒಂದು ಗ್ಯಾಸ್ಟ್ರಿಕ್ ಇರಲಿ, ಒಂದು ಸ್ವಲ್ಪ ಸುಸ್ತಿರಲಿ, ಅಶಕ್ತತೆ ಇರಲಿ, ಏನೇ ಇರಲಿ, ಆಯಿತಾ, ಎಲ್ಲ ಸರಿಯಾಗಿಬಿಡುತ್ತೆ. ಅಂದರೆ ಆ ಜಗನ್ಮಾತೆಯ ಶಕ್ತಿಯ ಮುಂದೆ ಯಾವ ಹಾಸ್ಪಿಟ್ಲು ಬೇಡ, ಯಾವ ಟ್ಯಾಬ್ಲೆಟ್ಸು ಬೇಡ, ಯಾವ ಡಾಕ್ಟರ್ಸು ಬೇಕಾಗಿಲ್ಲ. ನಮಗೆ ಎಲ್ಲ ಅಮ್ಮನೇ. ಅರ್ಥ ಆಯ್ತಾ? ನಾವು ತಿನ್ನೋ ಆಹಾರ ಒಂದು ಸರಿಯಾಗಿ ಇದ್ದರೆ, ಹಾಗೆ ನಾವು ಆಚಾರ ವಿಚಾರಗಳನ್ನು ಸರಿಯಾಗಿ ಅಳವಡಿಸ್ಕೊಂಡ್ರೆ, ಶುದ್ಧವಾದ ಒಂದು ನೀರು ಕುಡಿತಾ ಇದ್ದರೆ ನಮಗೆ ಯಾವ ರೋಗನೂ ಬರೋದಿಲ್ಲ. ನಾನು ತಾಯಿಯ ಗರ್ಭಗುಡಿಯಿಂದನೇ ಬಂದಿದ್ದು. ಇದೇ ಭೂಮಿಯಲ್ಲಿ ನನ್ನ ಜನನ ಆಗಿತ್ತು. 1990ರಲ್ಲಿ ನನ್ನ ಜನನ. ನಿಮಗೆ ಹೇಳ್ತೀನಿ, ನಾನು ಹುಟ್ಟಿದ ಮೇಲೆ, ನನಗೆ ಬುದ್ಧಿ ಬೆಳವಣಿಗೆ ಆದಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ನನಗೆ ಏನೇ ಸುಸ್ತಾದ್ರೂ ಶ್ರೀ ದುರ್ಗಾಯ ನಮಃ, ಶ್ರೀ ದುರ್ಗಾಯ ನಮಃ ಅಂತೀನಿ. ಆ ಅಮ್ಮ ಹೇಗೆ ನನ್ನ ಸಮಸ್ಯೆನ, ಸುಸ್ತನ್ನು ಕಡಿಮೆ ಮಾಡ್ತಾರೆ ಗೊತ್ತಾ ನಿಮಗೆ? ತುಂಬ ಬೇಗ. ಒಂದೇ ಒಂದು ನಾಮ, ಶ್ರೀ ದುರ್ಗಾಯ ನಮಃ. ಹೇಳಿ ಇವಾಗಲಿಂದಾನೆ ಶ್ರೀ ದುರ್ಗಾಯ ನಮಃ. ಬೆಳಗ್ಗೆ ಒಂದು 4:45 ಅಂದರೆ ಹೇಳಬೇಕು, ಸ್ನಾನ ಮಾಡಬೇಕು, ಅರ್ಧ ಗಂಟೆ ಶ್ರೀ ದುರ್ಗಾಯ ನಮಃ ಹೇಳ್ಕೋಬೇಕು. ಆಮೇಲೆ ದಿನಚರಿನ ಶುರು ಮಾಡಬೇಕು. ಆಮೇಲೆ ಅಲ್ಲಿ ಹತ್ತಿರ ಇರೋ ದೇವರ ದರ್ಶನವನ್ನು ಮಾಡಬೇಕು ಪ್ರತಿನಿತ್ಯ. ಇದು ದಿನಚರಿ. ಮತ್ತು ಸಾಯಂಕಾಲ ಕೂಡ ಹಾಗೆ, ಮತ್ತೆ ಸ್ನಾನ, 5 ಗಂಟೆಗೆ ಸ್ನಾನ, 5ರಿಂದ 5:30 ಶ್ರೀ ದುರ್ಗಾಯ ನಮಃ. ಆಮೇಲೆ ಮತ್ತೆ ದೇವರ ದರ್ಶನ, ಆಮೇಲೆ ಊಟ ಮಾಡಿಕೊಂಡು ಆರಾಮ್ನಲ್ಲಿ ದಿನಾನ ಕಳ್ಕೊತ ಹೋಗಬೇಕು. ದುಡ್ಡು ಅಂದರೆ ನೆಮ್ಮದಿಲ್ಲ. ದುಡ್ಡು ಬೇಕು, ಎಷ್ಟು ಬೇಕೋ ಅಷ್ಟೇ. ಏನಂತೀರಿ? ಎಲ್ಲರೂ ಹೇಳಿ ಶ್ರೀ ದುರ್ಗಾಯ ನಮಃ.